ಎಲ್ಲರೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ, ಚಿಕನ್ ಕಬಾಬ್ ಮಾಡೋಣ ಅಂದ್ಬಿಟ್ಟು ಚಿಕನ್ ರೆಡಿ ಆಗಿದೆ. ತೊಳೆದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಎಲ್ಲರೂ ಟ್ರೈ ಮಾಡಿದ್ದಾರೆ, ನಾನು ಸ್ವಲ್ಪ ಲೇಟಾಗಿ ಟ್ರೈ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಕಬಾಬ್ ಚಟಾಪಟ ಚಟಾಪಟ. ಸೊ ಯೂಶ್ವಲಿ ಕಬಾಬ್ ತಿಂದಿದ್ವಿ, ಬೆಳ್ಳುಳ್ಳಿ ಕಬಾಬ್ ಟೇಸ್ಟ್ ಮಾಡಿರಲಿಲ್ಲ. ಹೆಂಗಾಗುತ್ತೆ ಏನು ನನ್ನ ಜೆನ್ಯೂನ್ ಆಗಿ ನಿಜವಾಗ್ಲೂ ಅವ್ರು ಹೆಂಗೆ ಹೇಳಿದ್ರು, ನಾನು ಹೆಂಗೆ ಮಾಡಿದೆ, ಏನಾಯಿತು ನನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಚಿಕನ್ ರೆಡಿಯಾಗಿದೆ, ಅದಕ್ಕೆ ಮಸಾಲ ರೆಡಿ ಮಾಡ್ಕೊಬೇಕು. ಸೊ ಮಾಡ್ಕೊಳ್ಳೋಣ ಬನ್ನಿ. ನಾವು ಇವತ್ತು ಟ್ರೈ ಮಾಡೋಣ ಬೆಳ್ಳುಳ್ಳಿ ಕಬಾಬ್. ಮೊಟ್ಟೆ. ಸೊ ಈಗ ಕಬಾಬಿಗೆ ಎಲ್ಲ ರೆಡಿ ಆಗ್ತಾ ಉಂಟು. ಮೊಟ್ಟೆ ಒಂದು ಹಾಕಿಲ್ಲ ಇನ್ನು, ಮೊಟ್ಟೆನೂ ಹಾಕ್ತೀನಿ. ಫುಲ್ ಎಲ್ಲ ಕಲಸಿ ಆದಮೇಲೆ ನೋಡೋಣ ಹೆಂಗೆ ಬರುತ್ತೆ ಅಂತ. ಈಗ ಮೊಟ್ಟೆನೂ ಹಾಕಿ ಕಲಿಸ್ಬೇಕು, ಹೆಂಗೆ ಬರುತ್ತೆ ಅಂತ ನೋಡಬೇಕು. ನಾನು ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಬೆಳ್ಳುಳ್ಳಿ ಕಬಾಬ್ ಹೆಂಗೆ ಬರುತ್ತೆ ಏನು ಅಂತ. ಎಕ್ಸೈಟೆಡ್. ಹೊಸ ಥರ ರೆಸಿಪಿ. ಮಾಮೂಲಿ ರೆಡ್ ಕಬಾಬ್ ತಿಂದು 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 ಬೋರ್ ಆಗಿದೆ. ಇದೇನಾದ್ರು ಚೆನ್ನಾಗಿ ಬಂದರೆ ನೋಡಬೇಕು. ನೆಸು ನಿಮ್ಮ ಮಗುನ ತೋರಿಸು, ಅಲ್ಲಿಗೆ ಹೆಂಗೆ ಹಿಡಿತಾವನೆ ಅಂತ ತೋರಿಸು. ತೋರಿಸಿ ಆಯ್ತೀನಿ. ಹೆಂಗೆ ಹಿಡಿತಾ ಇರೋದು ನನ್ನ ಮಗು ಇವತ್ತು? ಹೆಂಗಾಗುತ್ತೆ ಮಗನೇ ಚಿಕನ್ ಕಬಾಬು, ಬೆಳ್ಳುಳ್ಳಿ ಕಬಾಬ್ ಹೆಂಗಾಗುತ್ತೆ ಪುಟ? ಚೆನ್ನಾಗಾಗುತ್ತಾ? ಚೆನ್ನಾಗಾಗುತ್ತಾ ರಾಜು? ಹೇಳು. ಎತ್ಕೊಳ್ಳ, ಒಂದು ನಿಮಿಷ ಇರು, ಕಲಿಸ್ಬಿಟ್ಟು ಎತ್ಕೊತೀನಿ. ಎಣ್ಣೆ ಒಳಗೆ ಏನಾರು ಬಿದ್ದುಬಿಟ್ಟು ಸ್ವಲ್ಪ ನಿಧಾನ. ಸ್ವಲ್ಪ ಖಾರ ಆಗಿದೆ ಮತ್ತೆ ಖಾರ ಆಗಲಿ ಅಂತ ಮತ್ತೆ ಸಪ್ಪೆ ಆಗಿದೆ ಅಂದ್ಬಿಟ್ಟು ಖಾರದ ಪುಡಿ ಮತ್ತು ಉಪ್ಪು ಹಾಕಿದ್ದೀನಿ. ಆ್ಯಂಡ್ ಕಾವಿ ಕಲರ್ ಆಗಿದೆ, ಗ್ರೀನ್ ಕಲರೇ. ನಮ್ಮ ಮನೆ ದಪ್ಪ ಮೆಣಸಿನ್ಕಾಯಿ ಖಾರ ಆಗ್ದಲೆ ಖಾರದ ಪುಡಿ ಹಾಕಿದ್ದೀನಿ. ಮೊದ್ಲು ಹಂಗೆ ತಿಂದು ನೋಡ್ಬೇಕು ತಾನೆ. ಅಪ್ಪ ಶರು ಇಷ್ಟು ತಿನ್ಬಿಟ್ಟು ಚೆನ್ನಾಗೈತೆ ಅಂದರೆ ಹೆಂಗೆ? ಅದು ನಿಜವಾಗ್ಲೂ ಕಬಾಬ್ ಸಖತ್ತಾಗೆ ಬಂತು. ಜ್ಯೂಸಿ ಆಗಿತ್ತು, ಕ್ರಿಸ್ಪಿ ಆಗಿತ್ತು, ಚೆನ್ನಾಗಿತ್ತು. ಈಸಿ ಮೆಥಡಲ್ಲಿ ಇತ್ತು. ನಾನು ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡೇ ಮಾಡಿದ್ದು, ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡ್ಬೋದು. ನನ್ನ ಪ್ರಾಬ್ಲಮ್ ಏನಾಯಿತು ಅಂದರೆ ಹಸಿರು ಮೆಣಸಿನ್ಕಾಯ್ದು. ಯೂಶ್ವಲಿ ನಮ್ಮ ಮನೇಲಿ ಹಸಿರು ಮೆಣಸಿನ್ಕಾಯಿ ತರಲ್ಲ, ಗ್ಯಾಸ್ಟ್ರಿಕ್ಕು ಅಂತ. ನಮ್ಮಪ್ಪ ಈ ಖಾರ ಇರೋ ಮೆಣಸಿನ್ಕಾಯಿ ತರಲ್ಲ, ಈ ದಪ್ಪ ಮೆಣಸಿನ್ಕಾಯಿ, ಬೋರ್ಡದ ಮೆಣಸಿನ್ಕಾಯಿ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಸೈಜಲ್ಲಿ ಚಿಕ್ಕದಿರುತ್ತಿರುತ್ತೆ. ಅದು ಎಷ್ಟು ಹಾಕಿದ್ರೂ ಖಾರನೇ ಆಗಲ್ಲ. ಸೊ ಹಾಗಾಗಿ ಅದು ಖಾರ ಆಗಿರಲಿಲ್ಲ. ಅದಕ್ಕೋಸ್ಕರ ಮತ್ತು ಖಾರದ ಪುಡಿ ಉಪ್ಪು ಹಾಕೊಂಡು ಮತ್ತೆ ಹಾಕಿದೆ. ಬಟ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಟ್ರೈ ಮಾಡ್ಬೋದು ನೀವು. ಆ್ಯಂಡ್ ಬರೀ ಕಬಾಬ್ ಹೆಂಗೆ ತಿನ್ನೋದು
ಅದಕ್ಕೋಸ್ಕರ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಇದು ಒಂದು ರೀಸನು. ಇನ್ನೊಂದು ರೀಸನು ಸಾಂಬಾರು ಏನೂ ಇರಲಿಲ್ಲ, ಅದಕ್ಕೋಸ್ಕರ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಕಬಾಬ್ಗೂ ಎಗ್ ರೈಸ್ಗೂ ಕಾಂಬಿನೇಷನ್ ಆಗುತ್ತೆ ಅಂತ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಹಾಗೆ ಇನ್ಸ್ಟಾ ಮತ್ತು FBಲಿ ನನ್ನ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.